ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ದಾವಣಗೆರೆ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಶ್ರೀ ಎಸ್ ಮಲ್ಲಿಕಾರ್ಜುನ ಅವರೇ, ಮಾಜಿ ಶಾಸಕರಾದಂಥ ಶ್ರೀ ರಾಮಪ್ಪ ಅವರೇ, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಯಾಗಿದ್ದಂಥ ಶ್ರೀ ಶ್ರೀನಿವಾಸ್ ಅವರೇ, ರಾಜ್ಯದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ರಾಜ್ಯ ಮಟ್ಟದ ಅಧ್ಯಕ್ಷರಾದಂಥ ಶ್ರೀ ಎಚ್.ಎಂ. ರೇವಣ್ಣ ಅವರೇ, ಮಾಜಿ ಸಚಿವರಾದಂಥ ಆರ್. ಶಂಕರ್ ಅವರೇ, ಮಾಜಿ ಮೇಲ್ಮನೆಯ ಸದಸ್ಯರಾದಂಥ ಮೋಹನ್ ಕೊಂಡಜ್ಜಿ ಅವರೇ, ಎಚ್.ಎಸ್. ನಾಗರಾಜ್ ಅವರೇ, ಬ್ಲಾಕ್ ಸಮಿತಿಯ ಅಧ್ಯಕ್ಷಗಳೇ, ಇತರ ಎಲ್ಲ ಕಾಂಗ್ರೆಸ್ಸಿನ ಮುಖಂಡರುಗಳೇ, ಇಲ್ಲಿ ಪ್ರಚಾರ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಕಾರ್ಯಕರ್ತರುಗಳೇ, ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ತಾಯಂದಿರೇ, ಎಲ್ಲ ಯುವ ಮಿತ್ರರೇ, ಮಾಧ್ಯಮದ ಗೆಳೆಯರೇ, ಪ್ರಚಾರಕ್ಕೆ ಇವತ್ತೇ ಕೊನೆಯ ದಿನ. 6 ಗಂಟೆಗೆ ಪ್ರಚಾರ ಮುಗಿಬೇಕು. ಆಮೇಲೆ ಬಹಿರಂಗ ಪ್ರಚಾರನ ಮಾಡಾಗಿಲ್ಲ. ಅದರ ಅಭ್ಯರ್ಥಿ ಮನೆಗೆ ಹೋಗಿ ವೋಟ್ ಕೇಳ್ತಕ್ಕಂಥದಕ್ಕೆ ಅವಕಾಶ ಇದೆ. ಅಭ್ಯರ್ಥಿ ಮಾಡಬಹುದು, ಆದರೆ ಬೇರೆಯವರು ಯಾರು ಕೂಡ ಹೊರಗಡೆಯವರು ನಾವ್ಯಾರು ಕೂಡ ಈ ಕ್ಷೇತ್ರದಲ್ಲಿ ಇರಂಗಿಲ್ಲ, ಮತ್ತು ಪ್ರಚಾರ ಭಾಷಣ ಮಾಡಾಗಿಲ್ಲ. ಅದರಿಂದ ನಾನು 5:15 ಇಲ್ಲಿಂದ ಬಿಡಬೇಕು. ಯಾಕಂದರೆ ಇಲ್ಲಿಂದ ನಾನು ಹುಬ್ಬಳ್ಳಿಗೆ ಹೋಗಿ ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ ಹೋಗಬೇಕು. ಸುಮಾರು ದಿನಗಳಿಂದ, ಸುಮಾರು 1 ತಿಂಗಳಿಂದ 2 ಹಂತದ ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡಿರ್ತಕ್ಕಂಥ ನಮ್ಮ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಪ್ರಚಾರ ಮಾಡ್ತಾ ಇದ್ದೀನಿ. ನಮ್ಮ ಪಕ್ಷದ ಅಭ್ಯರ್ಥಿಗಳಿಗೆ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ನಾನು ಹರಿಹರಕ್ಕೆ ಅನೇಕ ಸಾರಿ ಬಂದಿದ್ದೀನಿ. ರಾಮಪ್ಪ MLA ಬಂದಿದ್ದೀನಿ, ಮಲ್ಲಪ್ಪನವರಿಂದ ಬಂದಿದ್ದೀನಿ, ಅದಕ್ಕಿಂತ ಹಿಂದೆ ಬಂದಿದ್ದೀನಿ, ಪ್ರಚಾರ ಸಭೆಗಳಲ್ಲಿ ಭಾಷಣ ಮಾಡೋಕ್ಕೆ ಬಂದಿದ್ದೀನಿ. ಎಲ್ಲ ಸಂದರ್ಭಗಳಲ್ಲೂ ಕೂಡ ನಾನು ಬಂದಾಗ ಹರಿಹರದ ಮಹಾಜನತೆ ಬಹಳ ಪ್ರೀತಿಯಿಂದ, ಅಭಿಮಾನದಿಂದ ನನ್ನನ್ನು ಕಂಡಿದ್ದಾರೆ. ಜೊತೆಗೆ ನನ್ನ ಮಾತನ್ನೂ ಕೂಡ ಕೇಳಿದ್ದಾರೆ. ನಾನು ಯಾರಿಗೆ ಹೇಳ್ತೀನಿ ಅವರಿಗೆ ವೋಟನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಹರಿಹರ ವಿಧಾನಸಭಾ ಕ್ಷೇತ್ರದ ಜನತೆಗೆ ನಾನು ಚಿರಋಣಿಯಾಗಿದ್ದೇನೆ ಅಂತಕ್ಕಂಥ ಮಾತುಗಳನ್ನು
ಈ ಸಾರಿ ಶ್ರೀನಿವಾಸ್ ಮತ್ತು ರಾಮಪ್ಪ ಇಬ್ಬರು ನಮ್ಮ ಅಭ್ಯರ್ಥಿ ಪರವಾಗಿ ಪ್ರಚಾರ ಮಾಡ್ತಾ ಇರೋದ್ರಿಂದ ಇಬ್ಬರು ಪ್ರಚಾರ ಮಾಡ್ತಾ ಇರೋದು. ಶ್ರೀನಿವಾಸ್ ಹೋದ ಸಾರಿ ನಮ್ಮ ಅಭ್ಯರ್ಥಿ ಆಗಿದ್ದವರು, ರಾಮಪ್ಪ ಇಲ್ಲಿ MLA ಆಗಿದ್ದವರು. ಇಬ್ಬರು ಒಟ್ಟಿಗೆ ಸೇರಿ ನಮ್ಮ ಪಕ್ಷದ ಅಭ್ಯರ್ಥಿ ಪರವಾಗಿ ಪ್ರಚಾರ ಮಾಡ್ತಾ ಇದ್ದಾರೆ. ಅದರಿಂದ ಹೆಚ್ಚು ಲೀಡು ಹರಿಹರ ಕ್ಷೇತ್ರದಲ್ಲಿ ಬರಬೇಕು. ಅದಕ್ಕೆ ತಾವೆಲ್ಲ ನಮ್ಮ ಅಭ್ಯರ್ಥಿ ಆಶೀರ್ವಾದ ಮಾಡಬೇಕು ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡ್ತೀನಿ. ಇಬ್ಬರು ಒಪ್ಕೊಂಡಿದ್ದಾರೆ, ರಾಮಪ್ಪ ಒಪ್ಕೊಂಡಿದ್ದಾರೆ, ಶ್ರೀನಿವಾಸ ಒಪ್ಕೊಂಡಿದ್ದಾರೆ. ಎಷ್ಟು ಲೀಡು ಕೊಡಿಸ್ತೀವಿ ಅಂತ ಕನಿಷ್ಠ 25,000 ಲೀಡನ್ನು ಕೊಡಿಸ್ತೀವಿ. ಆಮೇಲೆ ರಾಜ್ಯದಲ್ಲಿ ನಮ್ಮ ಸರ್ಕಾರ ಇದೆ, ನಾನೇ ಮುಖ್ಯಮಂತ್ರಿ. ನಾನು ಇಲ್ಲಿ ಬಂದಾಗ ಬೈಲುಪಾದ ಏತ ನೀರಾವರಿ ಯೋಜನೆ, ಬೈಲುಪಾದ ಏತ ನೀರಾವರಿ ಯೋಜನೆ ಅದು ಅನೇಕ ವರ್ಷಗಳಿಂದ ಮಾಡಲಿಕ್ಕಾಗಿಲ್ಲ. ಅದನ್ನು ಮಂಜೂರಾತಿ ಕೊಟ್ಟಿಲ್ಲ, ಟೆಂಡರ್ ಕರೆದಿಲ್ಲ, ಕೆಲಸ ಮಾಡೋಕ್ಕೆ ಪ್ರಾರಂಭ ಮಾಡಿಲ್ಲ ಅಂತ ಹೇಳಿದ್ದಾರೆ. ನನಗೆ ಈ ಚುನಾವಣೆ ಮುಗಿದ ಮೇಲೆ ಕೂಡಲೇ ಆ ಏತ ನೀರಾವರಿ ಯೋಜನೆಗೆ ಮಂಜೂರಾತಿಯನ್ನು ಕೊಟ್ಟು ಸುಮಾರು 5,200 ಹೆಕ್ಟೇರ್ ಪ್ರದೇಶಕ್ಕೆ ನೀರನ್ನು ಕೊಡುತ್ತದೆ. ಅದನ್ನು ಮಾಡಿಕೊಡುತ್ತೇವೆ. ನಾನು ಯಾವ ಮಾತನ್ನು ಕೊಡ್ತೇನೆ ಆ ಮಾತಿನಂತೆ ನಡ್ಕೊಳ್ತೇನೆ. ಜೊತೆಗೆ ಹರಿಹರ ಪಟ್ಟಣಕ್ಕೆ ಕುಡಿಯೋ ನೀರು ಸಾಕಷ್ಟು ಆಗ್ತಾ ಇಲ್ಲ. ಕುಡಿಯೋ ನೀರು ತೊಂದರೆ ಇದೆ ಅಂತ ಹೇಳ್ತಾರೆ. ಚೆಕ್ ಡ್ಯಾಮ್ ಮಾಡಿಕೊಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಅದನ್ನು ಕೂಡ ಮಾಡಿಕೊಳ್ಳೋಣ. ನಮ್ಮ ಸರ್ಕಾರ ನುಡಿದಂತೆ ನಡೆಯುವ ಸರ್ಕಾರ. ನಾವು ಏನು ಮಾತು ಕೊಡ್ತೀವಿ ಆ ಮಾತಿನಂತೆ ನಡ್ಕೊತೀವಿ. ಈಗ ಚುನಾವಣಾ ಪೂರ್ವದಲ್ಲಿ ನಾನು ಮತ್ತು ನಮ್ಮ ಪಕ್ಷ ಈ ರಾಜ್ಯದ ಜನರಿಗೆ ನಾವು ಅಧಿಕಾರಕ್ಕೆ ಬಂದರೆ 5 ಗ್ಯಾರಂಟಿಗಳನ್ನು ಜಾರಿ ಮಾಡ್ತೇವೆ ಅಂತ ಹೇಳಿದ್ವಿ. ನಾವು ಅಧಿಕಾರಕ್ಕೆ ಬಂದ 8 ತಿಂಗಳಲ್ಲಿ 5 ಗ್ಯಾರಂಟಿಗಳನ್ನು ಕೂಡ ಜಾರಿ ಮಾಡಿದ್ದೀವಿ. ಮಾಡಿದ್ದೀವೋ ಇಲ್ಲ? ಮೊದಲನೇ ಗ್ಯಾರಂಟಿ ಶಕ್ತಿ ಯೋಜನೆ, ಎರಡನೇ ಗ್ಯಾರಂಟಿ ಅನ್ನಭಾಗ್ಯ, ಮೂರನೇ ಗ್ಯಾರಂಟಿ ಗೃಹ ಯೋಜನೆ, ನಾಲ್ಕನೇ ಗ್ಯಾರಂಟಿ ಗೃಹ ಲಕ್ಷ್ಮಿ, 5ನೇ ಗ್ಯಾರಂಟಿ ಯುವ ನಿಧಿ. 5 ಜಾರಿಯಾಗಿದೆಯೋ ಇಲ್ಲ? ನಾನು ಹಿಂದೆ ಮುಖ್ಯಮಂತ್ರಿ ಆಗಿರಾಗಲೂ ಕೂಡ 2008ರಿಂದ 2013ರವರೆಗೆ ನಾವು ನಮ್ಮ ಪಕ್ಷದ ವತಿಯಿಂದ 165 ಭರವಸೆಗಳನ್ನು ಕೊಟ್ಟಿದ್ದು. 5 ವರ್ಷದಲ್ಲಿ ಜಾರಿ ಮಾಡ್ತೀವಿ ಅಂತ ಹೇಳಿದ್ದು. 5 ವರ್ಷದಲ್ಲಿ 165 ಗ್ಯಾರಂಟಿಗಳಲ್ಲಿ 158 ಗ್ಯಾರಂಟಿಗಳನ್ನು ಜಾರಿ ಮಾಡೋದು.
158 ಗ್ಯಾರಂಟಿಗಳು. ಅನ್ನಭಾಗ್ಯ ಕೊಟ್ಟವರು ಯಾರು? ಕ್ಷೀರಭಾಗ್ಯ ಕೊಟ್ಟವರು ಯಾರು? ಕ್ಷೀರಭಾಗ್ಯ ಕೊಟ್ಟವರು ಯಾರು? ವಿದ್ಯಾಶ್ರೀ ಕೊಟ್ಟವರು ಯಾರು? ಸಾಲ ಮನ್ನಾ ಮಾಡಿದವರು ಯಾರು? ಇಂದಿರಾ ಕ್ಯಾಂಟೀನ್ ಮಾಡಿದವರು ಯಾರು? ಮೈತ್ರಿ ಮನಸ್ವಿನಿ ಮಾಡಿದವರು ಯಾರು? ಶೂ ಭಾಗ್ಯ ಕೊಟ್ಟವರು ಯಾರು? ಶಾದಿ ಭಾಗ್ಯ ಕೊಟ್ಟವರು ಯಾರು? ಈ ತರ ಯಾವುದಾದ್ರೂ ಭಾರತೀಯ ಜನತಾ ಪಕ್ಷದವರು ಹೇಳಿ ನೋಡ. ಯಾವುದಾದ್ರೂ ಒಂದು ಜಾತಿಗಳ ಎತ್ತಿರ್ತಕ್ಕಂಥ ಬಿಟ್ಟರೆ, ಧರ್ಮಗಳ ನಡುವೆ ಬೆಂಕಿ ಹಚ್ಚೋದು ಬಿಟ್ಟರೆ, ದ್ವೇಷದ ರಾಜಕಾರಣ ಮಾಡೋದು ಬಿಟ್ಟರೆ ಅವರು ಯಾವುದನ್ನು ಕೂಡ ಈ ದೇಶದ ಬಡವರಿಗೆ, ಹಿಂದುಳಿದವರಿಗೆ, ದಲಿತರಿಗೆ, ಮಹಿಳೆಯರಿಗೆ, ರೈತರಿಗೆ, ಅಲ್ಪಸಂಖ್ಯಾತರಿಗೆ ಯಾವ ಕೆಲಸನೂ ಕೂಡ ಮಾಡಿಲ್ಲ. ಮೊನ್ನೆ ನರೇಂದ್ರ ಮೋದಿ ಅವರು ಒಂದು ಭಾರೀ ಸುಳ್ಳನ್ನ ಹೇಳಿದ್ದಾರೆ. ಭಾರೀ ಸುಳ್ಳು. ಅದೇನಪ್ಪ ಅಂತಂದ್ರೆ, ದಲಿತರಿಗೆ ಕೊಟ್ಟಿರ್ತಕ್ಕಂಥ ಮೀಸಲಾತಿಯನ್ನ, ಹಿಂದುಳಿದವರಿಗೆ ಕೊಟ್ಟಿರ್ತಕ್ಕಂಥ ಮೀಸಲಾತಿಯನ್ನ ಮುಸಲ್ಮಾನರಿಗೆ ಕೊಟ್ಟುಬಿಟ್ಟಿದ್ದಾರೆ ಅಂತ ಸುಳ್ಳು ಹೇಳಿದ್ದಾರೆ. ಯಾಕೆ? ಬಡಾ झूठे. ಇಷ್ಟು ಈ ದೇಶದಲ್ಲಿ ಇಷ್ಟೊಂದು ಸುಳ್ಳು ಹೇಳಿದಂತ ಪ್ರಧಾನಮಂತ್ರಿಗಳು ಯಾರು ಬಂದಿರಲಿಲ್ಲ. 1994ನೇ ಇಸ್ವಿನಲ್ಲಿ 1994ನೇ ಇಸ್ವಿನಲ್ಲಿ ಚಿನ್ನಪ್ರೆಡ್ಡಿ ವರದಿ ಮೇಲೆ ಮುಸಲ್ಮಾನರಿಗೆ ಮೀಸಲಾತಿ 4% ಕೊಡಬೇಕು ಅಂತೇಳಿ ಅದು ತೀರ್ಮಾನ ಆಗಿ, ಆದೇಶ ಆಗಿ ಅವತ್ತಿಂದ ಜಾರಿಯಲ್ಲಿದೆ. ಮುಸಲ್ಮಾನರಿಗೆ 4% ಮೀಸಲಾತಿ ಕೊಟ್ಟದ್ದು 1994. ಅವತ್ತಿನಿಂದ ಎಷ್ಟು ವರ್ಷ ಆಯಿತು? 30 ವರ್ಷ ಆಯಿತು. 30 ವರ್ಷದಿಂದ ಜಾರಿಯಲ್ಲಿದೆ. ಹೊಸದಾಗಿ ಏನು ಕಾಂಗ್ರೆಸ್ ಸರ್ಕಾರ ಮುಸಲ್ಮಾನರಿಗೆ ಮೀಸಲಾತಿ ಕೊಟ್ಟಿಲ್ಲ. ಆದರೂ ನರೇಂದ್ರ ಮೋದಿ ಅವರು ಬಂದು ಸುಳ್ಳು ಹೇಳಿದ್ದಾರೆ. ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮುಸಲ್ಮಾನರಿಗೆ ಮೀಸಲಾತಿಯನ್ನ, ಹಿಂದುಳಿದವರಿಗೆ, ದಲಿತರಿಗೆ ಕೊಟ್ಟಿದ್ದಂಥ ಮೀಸಲಾತಿಯನ್ನ ಕಿತ್ತು ಕೊಟ್ಟುಕೊಂಡಿದ್ದಾರೆ. ಎಂಥ ನೋಡಿ, ಮುಸಲ್ಮಾನರ ವಿರುದ್ಧ ದಲಿತರನ್ನ, ಹಿಂದುಳಿದವರನ್ನ ಎತ್ಕಡ್ತಕ್ಕಂಥ ಪ್ರಯತ್ನ ಇದು. ಇವರಿಬ್ರು ಕಚ್ಚಾಡ್ಲಿ ಅಂತೇಳಿ ನಮ್ಮ ದೇಶದಲ್ಲಿ 100% ಮೀಸಲಾತಿ ಇದ್ರೆ, 100% ಕೆಲಸ ಕೊಡೋದಿದ್ರೆ, ಸಂವಿಧಾನದ ಪ್ರಕಾರ 50% ಹಿಂದುಳಿದವರಿಗೆ, ದಲಿತರಿಗೆ ಕೊಡಬೇಕು ಅಂತ ಇದೆ, ಮುಸಲ್ಮಾನರಿಗೆ ಕೊಡಬೇಕು ಅಂತ ಇದೆ. ಅದರಲ್ಲಿ 10% ಮೀಸಲಾತಿಯನ್ನ ಮೇಲ್ಜಾತಿಯವರಿಗೆ, ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ ಅವ್ರಿಗೆ ಕೊಡ್ತಕ್ಕಂಥ ಪ್ರಯತ್ನವನ್ನ ನರೇಂದ್ರ ಮೋದಿ ಅವರು ಮಾಡಬೇಕು. ಸಂವಿಧಾನದಲ್ಲಿ ಅದಿಲ್ಲ. ಸಂವಿಧಾನದಲ್ಲಿ ಆರ್ಟಿಕಲ್ 15, ಆರ್ಟಿಕಲ್ 16 ಏನು ಹೇಳ್ತದೆ ಅಂತಂದ್ರೆ, ಯಾರು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೆ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೆ, ಅಲ್ಲೆಲ್ಲೂ ಕೂಡ ಜಾತಿ, ಧರ್ಮ ಅಂತ ಹೇಳಿಲ್ಲ. ಯಾರೇ ಆಗಿರಲಿ, 140 ಕೋಟಿ ಜನಸಂಖ್ಯೆ ಇದೆ ಈ ದೇಶದಲ್ಲಿ. 140 ಕೋಟಿ
ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೆ, ಯಾರು ಸಾಮಾಜಿಕವಾಗಿ ಹಿಂದುಳಿದಿದ್ದಾರೆ, ಅವರೆಲ್ಲರೂ ಕೂಡ ಮೀಸಲಾತಿಗೆ ಅರ್ಹರು. ನಮ್ಮ ಸಂವಿಧಾನ ಏನ್ ಹೇಳ್ತಾರೆ? ಸಮಾನವಾಗಿ ಎಲ್ರಿಗೂ ಅವಕಾಶ